ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಶೀರ್ಷಿಕೆ, ಯೇಸುವು ಸಭೆಯ ಮೂಲೆಗಲ್ಲಾಗಿದ್ದಾನೆ. ಈ ದಿನದ ದೇವರ ವಾಕ್ಯ, ಇಗೋ, ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗಪಡುವುದೇ ಇಲ್ಲ. 1 ಪೇತ್ರನು 2ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನೇ ಸ್ವತಃ ಹಾಕಿದ ಅಸ್ತಿವಾರದ ಮೇಲೆ ಅಪೊಸ್ತಲರು ದೇವರ ಸಭೆಯನ್ನು ನಿರ್ಮಿಸಿದರು. ದೇವಾಲಯದ ನಿರ್ಮಾಣದ ಚಿತ್ರಣವನ್ನು ಧರ್ಮಗ್ರಂಥಗಳಲ್ಲಿ ಸಭೆಯ ನಿರ್ಮಾಣವನ್ನು ವಿವರಿಸಲು ಆಗಾಗ್ಗೆ ಬಳಸಲಾಗುತ್ತದೆ. ಕ್ರಿಸ್ತನು ಕರ್ತನ ದೇವಾಲಯವನ್ನು ನಿರ್ಮಿಸಬೇಕಾದ ಅಂಗವಾಗಿದ್ದಾನೆ, ಜೀವನಾಡಿಯಾಗಿದ್ದಾನೆ ಎಂದು ಜಕರ್ಯನು ಉಲ್ಲೇಖಿಸಿದ್ದಾನೆ. ಅಸ್ತಿವಾರದ ಮೇಲೆ ಕಲ್ಲುಗಳನ್ನು ಹಾಕಲು ಯಹೂದಿ ಜನಾಂಗದವರು ಮತ್ತು ಅನ್ಯ ಜನಾಂಗದವರು ಗಣಿಯಲ್ಲಿ ಶ್ರಮಿಸಿದರು. ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಬರೆದ ಪತ್ರಿಕೆಯಲ್ಲಿ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗಿರುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂದು ವಾಕ್ಯವು ಹೇಳುತ್ತದೆ. ಎಲ್ಲ ಕಾಲಗಳ ಬಂಡೆಯೆಂಬ ಸ್ಥಿರವಾದ ಅಸ್ತಿವಾರದ ಮೇಲೆ ಅಪೊಸ್ತಲರು ಕಟ್ಟಲ್ಪಟ್ಟರು. ಈ ಅಸ್ತಿವಾರಕ್ಕಾಗಿ ಲೋಕದಿಂದ ತೆಗೆದ ಕಲ್ಲುಗಳನ್ನು ಅವರು ತಂದರು. ಕೆಲಸ ಮಾಡುವಾಗ ಅವರಿಗೆ ಅಡೆತಡೆಗಳಿಲ್ಲದೆ ಇರಲಿಲ್ಲ. ಕ್ರಿಸ್ತನ ಶತ್ರುಗಳು ಅವರ ಕೆಲಸಗಳನ್ನು ತುಂಬಾ ಕಷ್ಟಕರವಾಗಿರುವಂತೆ ನೋಡಿಕೊಂಡರು. ಸುಳ್ಳು ಅಡಿಪಾಯದ ಮೇಲೆ ಕಟ್ಟಲ್ಪಟ್ಟವರ ಧರ್ಮಾಂಧತೆ, ಪೂರ್ವಾಗ್ರಹದ ಮನಸ್ಥಿತಿ ಮತ್ತು ಅವರ ದ್ವೇಷದ ವಿರುದ್ಧ ದೇವರ ಕೆಲಸಗಾರರು ಕೆಲಸ ಮಾಡಬೇಕಾಯಿತು, ಹೋರಾಟ ಮಾಡಬೇಕಾಯಿತು. ಸಭೆಯನ್ನು ಕಟ್ಟುವವರಾಗಿ ಕೆಲಸ ಮಾಡುವ ಅನೇಕರನ್ನು ನೆಹೆಮೀಯನ ದಿನಗಳಲ್ಲಿ ಗೋಡೆಯನ್ನು ಕಟ್ಟಿದವರಿಗೆ ಹೋಲಿಸಲಾಗುತ್ತದೆ. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹೂದ್ಯರ ಹಿಂದೆ ನಿಂತರು. ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು ಎಂದು ಅವರ ಬಗ್ಗೆ ಬರೆಯಲಾಗಿದೆ. ದೇವಾಲಯವನ್ನು ನಾಶ ಮಾಡಲು ರಾಜರು, ರಾಜತಂತ್ರಜ್ಞರು, ಯಾಜಕರು ಮತ್ತು ಅಧಿಕಾರಿಗಳು, ಆಡಳಿತಗಾರರು ಪ್ರಯತ್ನಿಸಿದರು. ಆದರೆ ಸೆರೆವಾಸ, ಚಿತ್ರಹಿಂಸೆ ಮತ್ತು ಮರಣದ ನಡುವೆಯೂ ನಂಬಿಗಸ್ತ ಮನುಷ್ಯರು ಕಟ್ಟುವ ಕೆಲಸವನ್ನು ಮುಂದುವರೆಸಿದರು. ಆದುದರಿಂದ ಕಟ್ಟಡವು ಸುಂದರವಾಗಿ ಅಚ್ಚುಕಟ್ಟಾಗಿ ರೂಪುಗೊಳ್ಳುತ್ತಾ ಹೋಯಿತು. ಕೆಲವೊಮ್ಮೆ ಕೆಲಸಗಾರರು ತಮ್ಮ ಸುತ್ತಲೂ ನೆಲೆಸಿದ್ದ ಮೂಢನಂಬಿಕೆಯೆಂಬ ಮಂಜಿನಿಂದ ಕಣ್ಣು ಕಾಣದವರಾಗಿರುತ್ತಿದ್ದರು. ಕೆಲವೊಮ್ಮೆ ಅವರು ತಮ್ಮ ವಿರೋಧಿಗಳ ಹಿಂಸಾಚಾರದಿಂದ ಬಹುತೇಕ ಸೋಲಿಸಲ್ಪಟ್ಟವರಂತೆ ಆಗುತ್ತಿದ್ದರು. ಆದರೆ ಅವರು ತಮ್ಮ ದೃಢನಿಶ್ಚಯದ ನಂಬಿಕೆ ಮತ್ತು ಸೋಲದಂತಹ ದೃಢವಾದ ಧೈರ್ಯದೊಂದಿಗೆ ಕಟ್ಟುವ ಕೆಲಸದಲ್ಲಿ ಮುಂದುವರೆದರು. ಪ್ರಮುಖರಾದ ಕಟ್ಟುವ ಕೆಲಸಗಾರರು ಒಬ್ಬರ ನಂತರ ಒಬ್ಬರು ಶತ್ರುಗಳ ಕೈಗಳಿಂದ ಬಿದ್ದರು. ಸ್ತೆಫನನನ್ನು ಕಲ್ಲೆಸೆದು ಕೊಲ್ಲಲಾಯಿತು. ಯಾಕೋಬನು ಕತ್ತಿಯಿಂದ ಕೊಲ್ಲಲ್ಪಟ್ಟನು. ಪೌಲನ ಶಿರಶ್ಛೇದನ ಮಾಡಲಾಯಿತು. ಪೇತ್ರನನ್ನು ಶಿಲುಬೆಗೇರಿಸಲಾಯಿತು. ಯೋಹಾನನನ್ನು ಗಡೀಪಾರು ಮಾಡಲಾಯಿತು. ಆದರೂ ಸಭೆಯು ಬೆಳೆಯಿತು. ಬಿದ್ದವರ ಸ್ಥಳಗಳನ್ನು ಹೊಸ ಕೆಲಸಗಾರರು ತುಂಬಿದರು. ಕಟ್ಟಡಕ್ಕೆ ಕಲ್ಲಿನ ಮೇಲೆ ಕಲ್ಲನ್ನು ಸೇರಿಸಲಾಯಿತು. ಹೀಗೆ ನಿಧಾನವಾಗಿ ದೇವರ ಆಲಯವು ಮೇಲೆ ಏರಿತು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.